ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟಂತಹ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೂರುದಾರ ತೋರಿಸಿದ ಒಂದು ಪಾಯಿಂಟ್ನಲ್ಲಿ ಅಸ್ಥಿ ಪತ್ತೆಯಾಗಿದೆ. ಧರ್ಮಸ್ಥಳದ ಕಾಡಿನ ಮತ್ತೊಂದು ಪಾಯಿಂಟ್ನಲ್ಲಿ ಮೂಳೆ ಪತ್ತೆಯಾಗಿದೆ. ಎರಡು ಕಡೆ ಸಿಕ್ಕ ಮೂಳೆ, ಉಳಿದ ಪಾಯಿಂಟ್ನಲ್ಲಿ ಮಣ್ಣು ಸಂಗ್ರಹ. ಮಣ್ಣು ಮತ್ತು ಮೂಳೆಗಳ ಸ್ಯಾಂಪಲ್ ಅನ್ನು FSLಗೆ ಕಳುಹಿಸಲಾಗಿದೆ. ಮಣ್ಣಿನಲ್ಲಿ ಮೂಳೆ ಕರಗಿ ಹೋಗಿರುವ ಸಾಧ್ಯತೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಆದರೆ ತಜ್ಞರು ಏನು ಹೇಳ್ತಾರೆ? ಮೂಳೆಗಳು ಕರಗಿದ್ರೆ ಮಣ್ಣಿನ ಸ್ಯಾಂಪಲ್ನಲ್ಲಿ ಪತ್ತೆ ಆಗುತ್ತಾ? ಸಾಧ್ಯ ಇದೆಯಾ? ಹಿಂದೆ ಹೂತಿದ್ದ ಶವ ಆಸಿಡ್ ಅಂಶದಿಂದ ಕರಗಿ ಹೋಗುತ್ತಾ? ತಜ್ಞರು ಮಾತನಾಡಿದ್ದಾರೆ. ಈ ತನಿಖೆಯ ಕುರಿತಾಗಿ, ನಡೆಸಿದಂತಹ ಉತ್ಖನನದ ಕುರಿತಾಗಿ ನಿನ್ನೆ ಪರಮೇಶ್ವರ್ ಅವರು ಸದನದಲ್ಲಿಯೇ ಮಾತನಾಡಿದರು. ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ ಎರಡು ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕುತ್ತೆ. ಅದನ್ನು ತೆಗೆದುಕೊಂಡು FSLಗೆ ಕೊಡ್ತಕ್ಕಂಥ ಕೆಲಸವನ್ನು, ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು, ಆ ಬೋನ್ಸ್ ಇರ್ಬೋದು, ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು FSLಗೆ ಕಳಿಸ್ಕೊಡ್ತಾರೆ. ಇವತ್ತು ಅದರ ಅನಾಲಿಸಿಸ್ ಆಗಬೇಕು. ಅವನು ದಿನನಿತ್ಯ ಬರೋದು, ದಿನನಿತ್ಯ ಸಂಜೆ ಅವನು ವಾಪಸ್ ಹೋಗೋದು. ಈ ವಿಟ್ನೆಸ್ಗಳಿಗೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ತಾರೆ. ಅವರು ಮ್ಯಾಜಿಸ್ಟ್ರೇಟನ್ನು ಅಪ್ರೋಚ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟನ್ನು. ಅವರು ಅಲ್ಲ ನೋಡಿ, ಈಗ ಮೂಳೆ ಕರ್ಗೋಗೋದು ಮಣ್ಣಿನಲ್ಲಿ ಕರ್ಗೋಗುತ್ತಾ ಅಂದ್ರೆ ಹೌದು, ಕರ್ಗೋಗುತ್ತೆ. ಅಸಿಡಿಕ್ ಸಾಯಿಲ್ ಇಂದ ಮೂಳೆ ಕರ್ಗೋಗುತ್ತಾ? ಅಸಿಡಿಕ್ ಸಾಯಿಲ್ ಇಂದ ಆಲ್ಕಲೈನ್ ಸಾಯಿಲ್ ಗಿಂತ ಬೇಗ ಕರ್ಗೋಗುತ್ತೆ ಅಂತ ಹೇಳ್ಬೋದು ಹೊರತು, ಈಗ ಇವ್ರು ಹೇಳ್ತಾ ಇರೋದು ಅಪರಾಧ ಏನು ನಡೆದಿದೆ, ಎಲ್ಲಿ ಹೆಣ ಊತಿದ್ದಾರೆ, ಒಂದು 10-15 ವರ್ಷ ಹಿಂದೆ ನಡೆದಿರ್ತಕ್ಕಂಥ ಕೃತ್ಯ. ಅಂದ್ರೆ 15 ವರ್ಷದಿಂದ ಊತಿರ್ತಕ್ಕಂಥ ಬಾಡಿ, ಅದು ಮೂಳೆಗಳು ಕರಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಹೇಳ್ತಾ ಇರೋದು ಅಸಿಡಿಕ್ ಸಾಯಿಲ್ ನಿಜ, ಆಸಿಡ್ ಅಲ್ಲ. ಅಸಿಡಿಕ್ ಸಾಯಿಲ್ ಅಂದ್ರೆ ಅಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್, ಆರ್ಗ್ಯಾನಿಕ್ ಕಂಟೆಂಟ್ ಅಂತ ಹೇಳ್ತೀವಿ, ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್, SOM ಅಂತ ಹೇಳ್ತೀವಿ. ದ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಅದರಲ್ಲಿ ಇರ್ತಕ್ಕಂಥ ಈ ವೆಜಿಟೇಷನ್ಸ್, ಈ ಗಿಡಗಳು ಇವೆಲ್ಲ ಇರೋದ್ರಿಂದ, ಪ್ಲಸ್ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ, ಡೆಫಿನೆಟ್ಲಿ ದ ಅಸಿಡಿಕ್ ಕಂಟೆಂಟ್ ವಿಲ್ ಬಿ ಮೋರ್ ಇನ್ ದಟ್ ಏರಿಯಾ ಕಂಪೇರ್ಡ್ ಟು ದ ಡ್ರೈ ಏರಿಯಾಸ್. ಅದರಿಂದ ಡಿಕಂಪೋಸಿಷನ್ ಬೇಗ ಆಗತ್ತೆ, ಸ್ಕೆಲಿಟನೈಸೇಷನ್ ಬೇಗ ಆಗತ್ತೆ, ಪ್ಲಸ್ ಸ್ಕೆಲಿಟನ್ ಡಿಸ್ಟ್ರಕ್ಷನ್ ಬೇಗ ಆಗತ್ತೆ. ಬಟ್ ಯಾವಾಗ ಬೇಗ ಅಂದ್ರೆ ಕನಿಷ್ಠ ಪಕ್ಷ 20, 30, 40 ಇಷ್ಟು ವರ್ಷ. ಬಟ್ 5 ವರ್ಷದಲ್ಲಿ, 10 ವರ್ಷದಲ್ಲಿ, 15 ವರ್ಷದಲ್ಲಿ ಕರ್ಗೋಗುತ್ತೆ, ಸುಳ್ಳು. ಇಲ್ಲ ನೋಡಿ, ಈಗ ಮೂಳೆನಲ್ಲಿ ಅಫ್ಕೋರ್ಸ್ ಸಾಯಿಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ ನಾವು, ಟೆಫಾನಮಿಕಲ್ ಸ್ಟಡಿ ಆಫ್ ದ ಸಾಯಿಲ್ ಅಂತ ಹೇಳ್ತೀವಿ ನಾವು. ಸೊ ಇಂಥದ್ರಲ್ಲಿ ಡೆಫಿನೆಟ್ಲಿ ನಾವಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಆಕ್ಟಿವಿಟಿ ಜಾಸ್ತಿ ಇದೆ. ಅಂದ್ರೆ ಡಿಕಂಪೋಸಿಷನ್ ಆಕಾರ, ಬರೇ ಮೂಳೆ ಅಂತಲ್ಲ, ಒಂದು ಬಾಡಿ ಅಲ್ಲಿ ಹೂತಿದ್ದಾಗ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಪ್ರೋಟೀನ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ಈ ಡಿಕಂಪೋಸಿಷನ್ ಅಲ್ಲಿ ದಟ್ ಇಸ್ ದ ಕೆಟಬಾಲಿಕ್ ಪ್ರೋಸೆಸ್ ವಿತ್ ದ ಏಡ್ ಆಫ್ ಬ್ಯಾಕ್ಟೀರಿಯಾ ಆರ್ ದ ಇಂಟರ್ನಲ್ ಎನ್ಸೈಮ್ಸ್ ಅಂತ ಏನ್ ಹೇಳ್ತೀವಿ. ಇದರಿಂದ ಡಿಕಂಪೋಸಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಅಲ್ಲಿರ್ತಕ್ಕಂಥ ಈ ನೆಮಟೋಡ್ಸ್ ಅಂತೀವಿ, ನಾನ್ ಸೆಗ್ಮೆಂಟಲ್ ನೆಮಟೋಡ್ಸ್ ಅಂತೀವಿ, ಅದು ಮಣ್ಣಿನಲ್ಲಿ ಇರ್ತದೆ, ವರ್ಮ್ಸ್, ಹುಳಗಳು, ಅದರಿಂದನೂ ಡಿಕಂಪೋಸ್ ಆಗುತ್ತೆ. ಇದೆಲ್ಲ ಕಾರಣಗಳಿಂದ ಡಿಕಂಪೋಸಿಷನ್ ಅದು. ಬಟ್ ನೀರಿನ ಅಂಶ ಜಾಸ್ತಿ ಇದ್ದಾಗ ಇವೆಲ್ಲ ಬೇಗ ಜಾಸ್ತಿ ಬೆಳೆಯುತ್ತೆ, ಪ್ರೋತ್ಸಾಹ ಸಿಗುತ್ತೆ ಇದಕ್ಕೆ ಬೆಳೆಯಲಿಕ್ಕೆ. ಸೊ ಬ್ಯಾಕ್ಟೀರಿಯಾ ದಟ್ ವಿಲ್ ಆಕ್ಟ್ ಆನ್ ಇಟ್ ಅಂಡ್ ಇಟ್ ವಿಲ್ ಸ್ಟಾರ್ಟ್ ಡಿಕಂಪೋಸಿಷನ್. ಮಣ್ಣಲ್ಲಿ ಆಗತಕ್ಕಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆದಲ್ಲಿ ಏನಾಗುತ್ತೆ, ನಮ್ಮ ಮೂಳೆನಲ್ಲಿ ಇರ್ತಕ್ಕಂಥ ಅಮಿನೋ ಆಸಿಡ್ಸ್, ಪ್ರೋಟೀನ್ ಅಲ್ಲಿ ಡಿಗ್ರೇಡೇಟಿವ್ ಪ್ರಾಡಕ್ಟ್ಸ್, ನೈಟ್ರೋಜನ್ ಕಾಂಪೌಂಡ್ಸ್, ನೈಟ್ರೋಜನ್, ಫಾಸ್ಫರಸ್, ಈವನ್ ಕ್ಯಾಲ್ಸಿಯಂ, ಫಾಸ್ಫೇಟ್ಸ್, ಅದು ಫಾಸ್ಫೇಟ್ಸ್, ಫಾಸ್ಫರಸ್ ಹೋಗಿ ಫಾಸ್ಫೇಟ್ಸ್ ಆಗ್ತದೆ, ಪ್ಲಸ್ ಪೊಟ್ಯಾಷಿಯಂ ಅಂಶ. ದಿಸ್ ಆರ್ ಆಲ್ ಎಲಿಮೆಂಟಲ್ ಕಾಂಪೋಸಿಷನ್ ಅಂತೀವಿ. ಇದು ಮಣ್ಣಿನಲ್ಲಿ ಸೇರ್ಕೊಳ್ಳುತ್ತೆ. ಪ್ಲಸ್ ಅಲ್ಲದೆ ಈ ಫ್ಯಾಟಿ ಆಸಿಡ್ಸ್, ಸೊ ಅದನ್ನು ಮಣ್ಣಿನ ಅಂಶದಲ್ಲಿ ಸೇರ್ಕೊಳ್ಳುತ್ತೆ. ಈ ಫ್ಯಾಟಿ ಆಸಿಡ್ಸ್ ಪ್ಲಸ್ ಎಲಿಮೆಂಟಲ್ ಕಾಂಪೋಸಿಷನ್ಸ್ ಇದೆಲ್ಲ ಏನಾಗುತ್ತೆ, ಇದು ಮಣ್ಣಿನಲ್ಲಿ ಸೇರ್ಕೊಳ್ಳೋದ್ರಿಂದ ಆ ಮಣ್ಣನ್ನ ನಾವು ಪರೀಕ್ಷೆಗೆ ಒಳಪಡಿಸಿದಾಗ ಇಲ್ಲಿ
ಒಂದು ಮನುಷ್ಯನ ದೇಹ ಇತ್ತು ಅಂತ ನಮಗ್ ಗೊತ್ತಾಗತ್ತೆ ಹೊರತು ಬಟ್ ಇದು ಯಾವ್ದೇ ಮನುಷ್ಯದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಎಷ್ಟು ವರ್ಷಗಳ ಹಿಂದೆ ಇತ್ತು ಅದು ಸ್ವಲ್ಪ ಹೇಳಲಿಕ್ಕೆ ನಾವು ಚಾನ್ಸಸ್ ಇದೆ. ಇದ್ರ ಬೇಕು ತಂದ ಪೊಟ್ಯಾಷಿಯಂ ಅಂಡ್ ದ ಫಾಸ್ಫರಸ್ ಅಂಡ್ ದಿ ನೈಟ್ರೋಜನ್ ಕಂಟೆಂಟ್. ಬಟ್ ಒಂದಂತೂ ನಿಜ, ಈ ಬೋನ್ ಎಲ್ಲ ಇದೆಲ್ಲ ಕರಗ್ಲಿಕ್ಕೆ ತುಂಬಾ ವರ್ಷ ಬೇಕಾಗತ್ತೆ. ಇಟ್ ಇಸ್ ನಾಟ್ ದಟ್ ವಿತಿನ್ 10-15 years. ಇಟ್ಸ್ ವೆರಿ ರೇರ್, ಅನ್ಲೈಕ್ಲಿ. ಬೋನ್ ಸಿಕ್ಕಿದಾಗ ಮಾತ್ರ ಇದು ಮೇಲ್ ಬೋನು, ಫಿಮೇಲ್ ಬೋನು, ವಯಸ್ಸೆಷ್ಟು ಅಂತ ಎಲ್ಲ ಕಂಡುಹಿಡಿಬಹುದು ಹೊರತು ಈ ತರ ಸಾಯಿಲ್ ಪರೀಕ್ಷೆ ಮಾಡಿ ಇಲ್ಲಿ ಮನುಷ್ಯನ ದೇಹ ಇತ್ತು ಅಂತ ನಾವು ಹೇಳ್ಬೋದು, ದೇಹ ಇತ್ತು ಡಿಕಂಪೋಸ್ ಆಗಿದೆ ಅಂತ ಹೇಳ್ಬೋದು ಹೊರತು ಇದು ಗಂಡೋ ಹೆಣ್ಣು ಅಂತಾನು ಹೇಳಲಿಕ್ಕೆ ಬರೋದಿಲ್ಲ, ವಯಸ್ಸು ಎಷ್ಟು ಅಂತಾನು ಹೇಳಕ್ ಬರೋದಿಲ್ಲ, ಹೈಟ್ ಎಷ್ಟು ಅಂತಾನು ಹೇಳಕ್ ಬರೋದಿಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ DNA ಸ್ಯಾಂಪಲ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದರಿಂದ ಅಲ್ಲಿ ಒಂದು ಬಾಡಿ ಊತಾಕಿದ್ರು ಅಂತಾನೆ ಹೇಳ್ಬೋದು, ಇಷ್ಟು ವರ್ಷದಿಂದ ಈ ಊತಾಕಿರೋ ಚಾನ್ಸಸ್ ಇದೆ ಅಂತಾನೂ ಹೇಳ್ಬೋದು ಹೊರ್ತು ಗಂಡಿಂದು ಅಂತ ಹೇಳಕ್ ಬರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.